ಇರಾನ್ ಭೀಕರ ಪ್ರತಿಕಾರ ಮಧ್ಯಪ್ರಾಚ್ಯದ 13 ಅಮೆರಿಕನ್ ಸೇನಾ ನೆಲೆಗಳು ಧೂಳಿಪಟ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಜ್ವಾಲೆ ಈಗ ನಿಯಂತ್ರಣ ಮೀರಿ ಹರಡ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಗೆ ಪ್ರತಿಯಾಗಿ ಇರಾನ್ ನಡೆಸಿರುವ ಸರಣಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಅಮೆರಿಕದ ಹೆಮ್ಮೆಯ ಸೇನಾ ನೆಲೆಗಳನ್ನು ಸ್ಮಶಾನ ಸದೃಶವಾಗಿಸಿವೆ. ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಸುಮಾರು 13 ಪ್ರಮುಖ ಮಿಲಿಟರಿ ನೆಲೆಗಳು ಈಗ ವಾಸಿಸಲು ಅಯೋಗ್ಯ ಎಂಬಷ್ಟು ಹಾನಿಗೀಡಾಗಿವೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಖಮೇನಿ ಹತರಾದಾಗ ಇರಾನ್ ಇಷ್ಟು ದೊಡ್ಡ ಮಟ್ಟದ ಪ್ರತಿಘಾತ ನೀಡಬಹುದು ಎಂದು ವಾಷಿಂಗ್ಟನ್ ಊಹಿಸಿರಲಿಲ್ಲ. ಆದರೆ ಇರಾನ್ ತನ್ನ ಅತ್ಯಾಧುನಿಕ ಹೈ ಪ್ರಿಸಿಷನ್ ಕ್ಷಿಪಣಿಗಳು ಮತ್ತು ಕಾಮಿಕೇಜ್ ಡ್ರೋನ್ಗಳ ಮೂಲಕ ಅಮೆರಿಕದ ಮಿಲಿಟರಿ ಮತ್ತು ಇಂಧನ ಕೇಂದ್ರಗಳ ಮೇಲೆ ಅಕ್ಷರಶಃ ಬೆಂಕಿ ಮಳೆ ಸುರಿಸಿದೆ. ಈ ದಾಳಿಯ ತೀವ್ರತೆಗೆ ಅಮೆರಿಕದ ರಕ್ಷಣಾ ವ್ಯವಸ್ಥೆಗಳಾದ ಪ್ಯಾಟ್ರಿಯಾಟ್ ಕೂಡ ಮಂಡಿಯೂರಿವೆ ಎಂದು ವರದಿಗಳು ತಿಳಿಸಿವೆ. ಇರಾನ್ ದಾಳಿಯ ಭೀಕರತೆ ಎಷ್ಟಿತ್ತೆಂದರೆ ಸುಸಜ್ಜಿತವಾಗಿದ್ದ ಅಮೆರಿಕದ ಸೇನಾ ಬ್ಯಾರಕ್ಗಳು ಈಗ ಅವಶೇಷಗಳ ರಾಶಿಯಾಗಿವೆ. ಇದರಿಂದಾಗಿ ಸಾವಿರಾರು ಅಮೆರಿಕನ್ ಸೈನಿಕರನ್ನ ಧ್ವಂಸಗೊಂಡ ನೆಲೆಗಳಿಂದ ಸ್ಥಳಾಂತರಿಸಲಾಗಿದ್ದು ಅವರನ್ನ ಹತ್ತಿರದ ಹೋಟೆಲ್ಗಳು ಮತ್ತು ತಾತ್ಕಾಲಿಕ ಕಚೇರಿ ಕಟ್ಟಡಗಳಲ್ಲಿ ಇರಿಸಲಾಗಿದೆ. ಅಮೆರಿಕದ ರಕ್ಷಣಾ ಇಲಾಖೆ ಇದನ್ನ ದೀರ್ಘಾವಧಿ ಯುದ್ಧ ಎಂದು ಘೋಷಿಸಿದ್ದು ಸೈನಿಕರ ಸುರಕ್ಷತೆ ಈಗ ದೊಡ್ಡ ಸವಾಲಾಗಿದೆ. ಇರಾನ್ ತನ್ನ ಗಡಿಗೆ ಹತ್ತಿರವಿರುವ ಕುವೈತ್ನ ನೆಲೆಗಳನ್ನು ಪ್ರಮುಖವಾಗಿ ಗುರಿಯಾಗಿಸಿಕೊಂಡಿದೆ. ಕತಾರ್, ಬಹರೇನ್ ಮತ್ತು ಸೌದಿ ಅರೇಬಿಯಾ ಈ ದೇಶಗಳಲ್ಲಿರುವ ಅಮೆರಿಕದ ಮಿಲಿಟರಿ ತಾಂತ್ರಿಕ ಕೇಂದ್ರಗಳು ಮತ್ತು ರಾಜತಾಂತ್ರಿಕ ಕಚೇರಿಗಳ ಮೇಲೂ ಇರಾನ್ ದಾಳಿಯನ್ನ ನಡೆಸಿದೆ. ಅಮೆರಿಕದ ಸೇನಾ ಕಾರ್ಯಾಚರಣೆಗೆ ಬೇಕಾದ ಸಂವಹನ ವ್ಯವಸ್ಥೆ ಮತ್ತು ಏರ್ಫೀಲ್ಡ್ ಮೂಲಸೌಕರ್ಯಗಳು ಈಗ ಕತ್ತಲಲ್ಲಿವೆ. ತೈಲ ಪೂರೈಕೆ ಮಾರ್ಗಗಳು ಕಡಿತಗೊಂಡಿರುವುದರಿಂದ ಅಮೆರಿಕದ ಯುದ್ಧ ವಿಮಾನಗಳು ಮತ್ತು ಟ್ಯಾಂಕರ್ಗಳಿಗೆ ಇಂಧನದ ಕೊರತೆ ಎದುರಾಗಿದೆ. ಅಮೆರಿಕದ ಅಧಿಕಾರಿಗಳ ಪ್ರಕಾರ ಕಳೆದ ಹಲವು ದಶಕಗಳಲ್ಲಿ ಯುಎಸ್ ಸೈನಿಕರು ಇಷ್ಟೊಂದು ದೊಡ್ಡ ಮಟ್ಟದ ಜೀವದ ಹಾನಿ ಮತ್ತು ಮೂಲಸೌಕರ್ಯ ನಷ್ಟವನ್ನ ಕಂಡಿರಲಿಲ್ಲವಂತೆ. ನೆಲೆಗಳು ನಾಶವಾಗಿರೋದ್ರಿಂದ ಅಮೆರಿಕದ ಪದಾತಿ ದಳ ಈಗ ಅಕ್ಷರಶಃ ದಿಕ್ಕು ತಪ್ಪಿದೆ. ಅನಿವಾರ್ಯವಾಗಿ ಅಮೆರಿಕ ಈಗ ರಿಮೋಟ್ ಫೇರ್ ಅಂದ್ರೆ ದೂರದ ಪ್ರದೇಶಗಳಿಂದ ಅಥವಾ ಹಡಗುಗಳಿಂದ ಮಾತ್ರ ದಾಳಿ ನಡೆಸುವ ಸ್ಥಿತಿಗೆ ತಲುಪಿದೆ. ಇರಾನ್ನ ಈ ನಿರಂತರ ದಾಳಿಗಳು ಅಮೆರಿಕದ ಮಧ್ಯಪ್ರಾಚ್ಯದ ಪೊಲೀಸ್ ಎಂಬ ಇಮೇಜ್ಗೆ ದೊಡ್ಡ ಪೆಟ್ಟು ನೀಡಿದೆ.